ಆಷಾಢ ಶುಕ್ರವಾರ ಪೂಜಾ ವಿಧಾನ: ಅಭಿಷೇಕ, ಕಳಸ ಸ್ಥಾಪನೆ, ಕುಂಕುಮಾರ್ಚನೆ. ಹಲೋ ನನ್ನ ಪ್ರೀತಿಯ ಸ್ನೇಹಿತರೆ, ಈ ವಿಡಿಯೋವನ್ನು ಸ್ಕಿಪ್ ಮಾಡುವ ಮೊದಲು ಒಂದು ಕ್ಷಣ ನಿಲ್ಲಿ. ಆಷಾಢ ಮಾಸದ ಶುಕ್ರವಾರದಂದು ಸರಿಯಾದ ವಿಧಾನದಲ್ಲಿ ಕಳಸ ಸ್ಥಾಪನೆ, ಅಭಿಷೇಕ ಮತ್ತು ಕುಂಕುಮಾರ್ಚನೆ ಮಾಡಿದರೆ ಮಹಾಲಕ್ಷ್ಮಿ ತಾಯಿಯ ಕೃಪೆ ದೊರೆಯುತ್ತದೆ. ಆದರೆ ಹೆಚ್ಚಿನ ಜನರಿಗೆ ಒಂದು ವಿಷಯವೇ ಗೊತ್ತಿಲ್ಲ. ಕಲಶವನ್ನು ಯಾವ ದಿಕ್ಕಿಗೆ ಇಡಬೇಕು, ಅಭಿಷೇಕವನ್ನು ಯಾವ ಕ್ರಮದಲ್ಲಿ ಮಾಡಬೇಕು, ಕುಂಕುಮಾರ್ಚನೆಯಲ್ಲಿ ಯಾವ ಮಂತ್ರವನ್ನು ಜಪಿಸಬೇಕು, ಯಾವ ನೈವೇದ್ಯವನ್ನು ಅರ್ಪಿಸಿದರೆ ಶುಭವೆಂದು ಪರಿಗಣಿಸಲಾಗುತ್ತದೆ, ಪೂಜೆ ಮುಗಿದ ನಂತರ ತಪ್ಪದೆ ಮಾಡಬೇಕಾದ ಒಂದು ಕಾರ್ಯ ಯಾವುದು? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಈ ವಿಧಾನವನ್ನು ಭಕ್ತಿಯಿಂದ ಅನುಸರಿಸಿದರೆ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ, ಕುಟುಂಬದಲ್ಲಿ ಶಾಂತಿ, ದೇವಿಯ ಆಶೀರ್ವಾದ ಹಾಗೂ ಆತ್ಮಿಕ ನೆಮ್ಮದಿ ದೊರೆಯುತ್ತದೆ. ಹಾಗಾದರೆ ತಡ ಮಾಡದೆ ದೀಪವನ್ನು ಬೆಳಗಿಸಿ ಮನಸ್ಸಿನಲ್ಲಿ ಮಹಾಲಕ್ಷ್ಮಿ ತಾಯಿಯನ್ನು ಸ್ಮರಿಸುತ್ತಾ ಆಷಾಢ ಶುಕ್ರವಾರದ ಸಂಪೂರ್ಣ ಪೂಜಾ ವಿಧಾನವನ್ನು ಆರಂಭಿಸೋಣ. ವಿಡಿಯೋವನ್ನು ಕೊನೆವರೆಗೂ ವೀಕ್ಷಿಸಿ, ಏಕೆಂದರೆ ಕೊನೆಯಲ್ಲಿ ಆಷಾಢ ಶುಕ್ರವಾರ ವಿಶೇಷ ಪ್ರಾರ್ಥನೆ ಮತ್ತು ಮಹಾಲಕ್ಷ್ಮಿ ಕೃಪೆಗೆ ಜಪಿಸುವಾದ ಸರಳ ಮಂತ್ರವನ್ನು ಹಂಚಿಕೊಳ್ಳುತ್ತೇನೆ. ಅಭಿಷೇಕ ವಿಧಾನ: ಪಂಚಾಮೃತ ಅಭಿಷೇಕ. ಸ್ನೇಹಿತರೆ, ಕಳಶ ಸ್ಥಾಪನೆಯ ನಂತರ ಈಗ ಪೂಜೆಯ ಅತ್ಯಂತ ಪವಿತ್ರವಾದ ಅಭಿಷೇಕವನ್ನು ಮಾಡೋಣ. ಅಭಿಷೇಕ ಎಂದರೆ ದೇವಿಯನ್ನು ಶುದ್ಧ ಮನಸ್ಸಿನಿಂದ ಪವಿತ್ರ ದ್ರವ್ಯಗಳಿಂದ ಆರಾಧಿಸುವುದು. ಅಭಿಷೇಕ ಮಾಡುವಾಗ ಆತುರತೆ ಬೇಡ, ಪ್ರತಿಯೊಂದು ಹಂತವನ್ನು ಭಕ್ತಿಯಿಂದ ನೆರವೇರಿಸುವುದು ಮುಖ್ಯ. ದೇವಿಯ ವಿಗ್ರಹ ಇದ್ದರೆ ಅಭಿಷೇಕ ಮಾಡಬಹುದು, ಚಿತ್ರ ಮಾತ್ರ ಇದ್ದರೆ ಅಭಿಷೇಕ ಮಾಡುವ ಬದಲು ಚಿತ್ರದ ಮುಂದೆ ಪಂಚಾಮೃತವನ್ನು ಇಟ್ಟು ಪೂಜೆ ಮಾಡಬಹುದು. ಅಭಿಷೇಕದ ಕ್ರಮ: ಮೊದಲು ಶುದ್ಧ ನೀರಿನಿಂದ ದೇವಿಗೆ ಸ್ನಾನ ಮಾಡಿಸಿ ಈ ಸಮಯದಲ್ಲಿ ಜಪಿಸಿ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ 11 ಬಾರಿ, 21 ಬಾರಿ ಹಾಲಿನ ಅಭಿಷೇಕ. ನಂತರ ಹಸುವಿನ ಹಾಲಿನಿಂದ ಅಭಿಷೇಕ ಮಾಡಿ. ಹಾಲು ಶುದ್ಧತೆ, ಪವಿತ್ರತೆ ಮತ್ತು ದೇವಿಯ ಕರುಣೆಯ ಸಂಕೇತವಾಗಿದೆ. ಪ್ರಾರ್ಥನೆ: ಅಮ್ಮ, ನಮ್ಮ ಜೀವನವನ್ನು ಶುದ್ಧಗೊಳಿಸಿ ಮತ್ತು ಸೌಭಾಗ್ಯವನ್ನು ಕರುಣಿಸು. ಮೊಸರಿನ ಅಭಿಷೇಕ: ಮೊಸರಿನಿಂದ ಅಭಿಷೇಕ ಮಾಡುವಾಗ ಕುಟುಂಬದಲ್ಲಿ ಆರೋಗ್ಯ, ಸಂತೋಷ ಮತ್ತು ನೆಮ್ಮದಿಗಾಗಿ ಪ್ರಾರ್ಥಿಸಿ. ತುಪ್ಪದ ಅಭಿಷೇಕ: ತುಪ್ಪವು ಐಶ್ವರ್ಯ ಮತ್ತು ದೈವಿಕ ಪ್ರಕಾಶದ ಸಂಕೇತವಾಗಿದೆ. ಅಮ್ಮ, ನಮ್ಮ ಮನೆಯಲ್ಲಿ ಎಂದಿಗೂ ಜ್ಞಾನದ ಬೆಳಕು ಮತ್ತು ಸಮೃದ್ಧಿ ನೆಲೆಸಲಿ. ಜೇನಿನ ಅಭಿಷೇಕ: ಜೇನುತುಪ್ಪ, ಜೇನಿನ ಸಿಹಿಯಾದಂತೆ ನಮ್ಮ ಪ್ರೀತಿಯ ಸಂಕೇತವಾಗಿದೆ. ನಮ್ಮ ಮಾತು, ಮನಸ್ಸು ಮತ್ತು ಸಂಬಂಧಗಳು ಸಿಹಿತನ ತುಂಬಿರಲಿ ತಾಯಿ. ಸಕ್ಕರೆಯ ಅಭಿಷೇಕ: ಸಕ್ಕರೆ ಜೀವನದಲ್ಲಿ ಸಂತೋಷ ಮತ್ತು ಶುಭ ಫಲವನ್ನು ಸೂಚಿಸುತ್ತದೆ. ಪಂಚಾಮೃತ ಅಭಿಷೇಕ: ಈಗ ಹಾಲು, ಮೊಸರು, ತುಪ್ಪ, ಜೇನು ಮತ್ತು ಸಕ್ಕರೆಯಿಂದ ತಯಾರಿಸುವ ಪಂಚಾಮೃತದಿಂದ ಅಭಿಷೇಕ ಮಾಡಿ. ಅಭಿಷೇಕ ಮಾಡುವಾಗ ಭಕ್ತಿಯಿಂದ ಈ ಮಂತ್ರವನ್ನು ಜಪಿಸಿ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ. ಕುಂಕುಮಾರ್ಚನೆಯ ವಿಧಾನ ಮತ್ತು ಮಹಾಲಕ್ಷ್ಮೀ ದೇವಿಯ ಅಷ್ಟೋತ್ತರ. ಸ್ನೇಹಿತರೆ, ಅಭಿಷೇಕ ಮತ್ತು ಅಲಂಕಾರ ಪೂರ್ಣಗೊಂಡ ನಂತರ ಈಗ ಆಷಾಢ ಶುಕ್ರವಾರದ ಅತ್ಯಂತ ಮಹತ್ವದ ಪೂಜೆಯಾದ ಕುಂಕುಮಾರ್ಚನೆಯನ್ನು ಭಕ್ತಿಯಿಂದ ಮಾಡೋಣ. ಕುಂಕುಮವು ಮಂಗಳ, ಸೌಭಾಗ್ಯ, ಶಕ್ತಿ ಮತ್ತು ಲಕ್ಷ್ಮಿಯ ಕಟಾಕ್ಷದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಆಷಾಢ ಶುಕ್ರವಾರದಂದು ಮಹಾಲಕ್ಷ್ಮಿ ತಾಯಿಗೆ ಕುಂಕುಮಾರ್ಚನೆ ಮಾಡುವ ಪದ್ಧತಿ ಅನೇಕ ಮನೆಗಳಲ್ಲಿ ಇಂದಿಗೂ ಆಚರಣೆಯಲ್ಲಿದೆ. ಮೊದಲು ಒಂದು ತಟ್ಟೆಯಲ್ಲಿ ಸ್ವಲ್ಪ ಕುಂಕುಮವನ್ನು ಇಟ್ಟುಕೊಳ್ಳಿ. ದೇವಿಯ ಪಾದಗಳಿಗೆ ಅಥವಾ ವಿಗ್ರಹದ ಮುಂದೆ ಒಂದು ಚಿಟಿಕೆ ಕುಂಕುಮವನ್ನು ಅರ್ಪಿಸುತ್ತಾ ಭಕ್ತಿಯಿಂದ ಸ್ಮರಿಸುತ್ತಾ ಮಾಡಿ. ಕುಂಕುಮಾರ್ಚನೆ ಮಾಡುವ ವಿಧಾನ: ಪ್ರತಿಯೊಂದು ನಾಮವನ್ನು ಉಚ್ಚರಿಸುವಾಗ ಒಂದು ಚಿಟಿಕೆ ಕುಂಕುಮವನ್ನು ಅರ್ಪಿಸಿ. ಓಂ ಮಹಾಲಕ್ಷ್ಮಿಯೇ ನಮಃ ಎಂದು 108 ಬಾರಿ, 11 ಬಾರಿ, 21 ಬಾರಿ ಜಪಿಸಿ. ನೈವೇದ್ಯ ಸಮರ್ಪಣೆ: ದೀಪಾರಾಧನೆ, ಮಂಗಳಾರತಿ. ಸ್ನೇಹಿತರೆ, ಕುಂಕುಮಾರ್ಚನೆ ಪೂರ್ಣಗೊಂಡ ನಂತರ ಈಗ ದೇವಿಗೆ ನೈವೇದ್ಯ ಸಮರ್ಪಿಸುವ ಸಮಯ. ಪ್ರೀತಿ ಮತ್ತು ಭಕ್ತಿಯಿಂದ ತಯಾರಿಸಿದ ಆಹಾರವೇ ದೇವಿಗೆ ಅತ್ಯಂತ ಪ್ರಿಯ. ಆದ್ದರಿಂದ ಮನೆಯಲ್ಲಿ ಸಾತ್ವಿಕ ತಯಾರಿಸಿ ನೈವೇದ್ಯವ ದೇವಿಗೆ ಅರ್ಪಿಸಿ. ನೈವೇದ್ಯವಾಗಿ ಅರ್ಪಿಸಬಹುದಾದ ಪದಾರ್ಥಗಳು: ಪಾಯಸ, ಕಹಿ, ಸಕ್ಕರೆ ಪೊಂಗಲ್, ಸಿಹಿ ಪೊಂಗಲ್, ಕೇಸರಿಬಾತ್, ಕೊಬ್ಬರಿ ಮತ್ತು ಬೆಲ್ಲ, ಬಾಳೆಹಣ್ಣು, ಸೇಬು, ದ್ರಾಕ್ಷಿ ಮುಂತಾದ ಹಣ್ಣುಗಳು, ಹಾಲು ಅಥವಾ ಪಂಚಾಮೃತ, ತಾಂಬೂಲ, ವೀಳ್ಯದೆಲೆ, ಅಡಿಕೆ, ಬಾಳೆಹಣ್ಣು. ನೈವೇದ್ಯವನ್ನು ದೇವಿಯ ಮುಂದೆ ಇಟ್ಟು ಸ್ವಲ್ಪ ನೀರನ್ನು ಸುತ್ತಲೂ ಸಿಂಪಡಿಸಿ ಕಣ್ಣು ಮುಚ್ಚಿ ಭಕ್ತಿಯಿಂದ ಹೀಗೆ ಪ್ರಾರ್ಥಿಸಿ: ಅಮ್ಮ ಮಹಾಲಕ್ಷ್ಮಿ, ನಮ್ಮ ಭಕ್ತಿಯನ್ನು ಸ್ವೀಕರಿಸು. ಈ ನೈವೇದ್ಯವನ್ನು ಪ್ರಸಾದವಾಗಿ ಅಲಂಕರಿಸು. ನಮ್ಮ ಮನಸ್ಸಿಗೆ ಸುಖ, ಶಾಂತಿ, ಆರೋಗ್ಯ ಮತ್ತು ಸಮೃದ್ಧಿಯನ್ನು ಕರುಣಿಸು. ಕೆಲವು ಕ್ಷಣ ಮೌನವಾಗಿ ದೇವಿಯ ಮಂತ್ರವನ್ನು ಜಪಿಸಿ. ಮಂಗಳಾರತಿ, ಪ್ರದಕ್ಷಿಣೆ ಮತ್ತು ಪೂಜೆ ಸಮಾಪ್ತಿ. ಸ್ನೇಹಿತರೆ, ನೈವೇದ್ಯ ಸಮರ್ಪಿತ ನಂತರ ಈಗ ಪೂಜೆಯ ಕೊನೆಯ ಮತ್ತು ಅತ್ಯಂತ ಭಕ್ತಿ ಭರಿತ ಹಂತವಾದ
ಮಂಗಳಾರತಿಯನ್ನು ಮಾಡೋಣ. ಕರ್ಪೂರ ಅಥವಾ ತುಪ್ಪದ ದೀಪವನ್ನು ಬೆಳಗಿಸಿ ದೇವಿಯ ಮುಂದೆ ನಿಧಾನವಾಗಿ ಆರತಿಯನ್ನು ತೋರಿಸಿ. ಆರತಿ ಮಾಡುವಾಗ ಮನಸ್ಸನ್ನು ಸಂಪೂರ್ಣವಾಗಿ ದೇವಿಯ ಚರಣಗಳಲ್ಲಿ ನೆಲೆಸಿರಲಿ. ಭಕ್ತಿಯಿಂದ ಈ ರೀತಿ ಪ್ರಾರ್ಥಿಸಿ. ಅಮ್ಮ ಮಹಾಲಕ್ಷ್ಮಿ, ದುರ್ಗಾ ಪರಮೇಶ್ವರಿ, ನಮ್ಮ ಮನೆಯಲ್ಲಿ ಸದಾ ಸುಖ ಶಾಂತಿ ನೆಲೆಸಿರಲಿ. ನಮ್ಮ ಕುಟುಂಬವನ್ನು ಕಾಪಾಡು. ನಮ್ಮನ್ನು ಧರ್ಮ ಮಾರ್ಗದಲ್ಲಿ ನಡೆಯುವ ಶಕ್ತಿ ಕೊಡು. ಆರೋಗ್ಯ, ಆಯಸ್ಸು, ಐಶ್ವರ್ಯ ಮತ್ತು ಮನಃಶಾಂತಿಯನ್ನು ಕರುಣಿಸು. ಮನೆಯಲ್ಲಿ ಸದಾ ನೆಲೆಸಮ್ಮ. ಎಲ್ಲರ ಜೀವನದಲ್ಲಿ ಸಂತೋಷ ಮತ್ತು ಸೌಹಾರ್ದತೆಯನ್ನು ತುಂಬು. ನಂತರ ಕುಟುಂಬದ ಪ್ರತಿಯೊಬ್ಬರಿಗೂ ಆರತಿ ಜ್ವಾಲಾಮುಖಿ ಆಶೀರ್ವಾದವನ್ನು ಸ್ವೀಕರಿಸಿ. ಪ್ರದಕ್ಷಿಣೆ ಮತ್ತು ನಮಸ್ಕಾರ. ಈಗ ದೇವಿಯ ಸುತ್ತ 3 ಅಥವಾ 5 ಪ್ರದಕ್ಷಿಣೆ ಮಾಡಿ ನಂತರ ಸಾಷ್ಟಾಂಗ ಅಥವಾ ಪಂಚಾಂಗ ನಮಸ್ಕಾರ ಮಾಡಿ ನಿಮ್ಮ ಮನದ ಪ್ರಾರ್ಥನೆಯನ್ನು ದೇವಿಯ ಪಾದಗಳಲ್ಲಿ ಅರ್ಪಿಸಿ. ಪ್ರಸಾದ ವಿತರಣೆ. ನೈವೇದ್ಯವನ್ನು ಪ್ರಸಾದವಾಗಿ ಕುಟುಂಬದೊಂದಿಗೆ ಹಂಚಿಕೊಳ್ಳಿ. ಸಾಧ್ಯವಾದರೆ ಅಕ್ಕಪಕ್ಕದವರು, ಬಂಧುಗಳು ಹಾಗೂ ಅಗತ್ಯವಿರುವವರಿಗೆ, ಸ್ನೇಹಿತರಿಗೆ ಪ್ರಸಾದವನ್ನು ನೀಡುವುದು ಉತ್ತಮ. ಆಷಾಢ ಶುಕ್ರವಾರದಂದು ನೆನಪಿಡಬೇಕಾದ ಕೆಲವು ಆಚರಣೆಗಳು. ಮನೆಯಲ್ಲಿ ದೀಪವನ್ನು ಸಾಧ್ಯವಾದಷ್ಟು ಸಂಜೆವರೆಗೂ ಬೆಳಗಲು ಬಿಡಿ. ದೇವಿಯ ನಾಮಸ್ಮರಣೆಯನ್ನು ದಿನವಿಡೀ ಜಪಿಸಿ. ಸಾಧ್ಯವಾದರೆ ಮಹಿಳೆಯರಿಗೆ ಅರಿಶಿನ, ಕುಂಕುಮ, ಹೂವು ಅಥವಾ ತಾಂಬೂಲವನ್ನು ನೀಡಿ ಗೌರವಿಸಿ. ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅನ್ನದಾನ ಅಥವಾ ದಾನ ಧರ್ಮ ಮಾಡುವುದು ಶುಭಕರವೆಂದು ಪರಿಗಣಿಸಲಾಗುತ್ತದೆ. ಸ್ನೇಹಿತರೆ, ಪೂಜೆಯ ನಿಜವಾದ ಫಲ ಕೇವಲ ವಿಧಿವಿಧಾನಗಳಲ್ಲಿ ಮಾತ್ರವಲ್ಲ, ಭಕ್ತಿ, ವಿನಯ ಮತ್ತು ದಯೆಯಲ್ಲೂ ಅಡಗಿದೆ. ದೇವಿಯ ಕೃಪೆ ಎಲ್ಲರ ಮೇಲೂ ಸದಾ ಇರಲಿ ಎಂದು ಪ್ರಾರ್ಥಿಸುತ್ತೇನೆ. ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ. ಈ ಮಂತ್ರವನ್ನು 11 ಬಾರಿ ಜಪಿಸಿ ಪೂಜೆಯನ್ನು ಸಂಪೂರ್ಣಗೊಳಿಸಿ. ಜೈ ಮಹಾಲಕ್ಷ್ಮಿ ತಾಯಿ, ಜೈ ದುರ್ಗಾ ಪರಮೇಶ್ವರಿ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಬಂಧು ಮಿತ್ರರೊಂದಿಗೆ ಹಂಚಿಕೊಳ್ಳಿ ಮತ್ತು ಭಕ್ತಿ, ಸಂಸ್ಕೃತಿ ಹಾಗೂ ಧಾರ್ಮಿಕ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಪವಿತ್ರ ಆಧ್ಯಾತ್ಮಿಕ ವಿಡಿಯೋದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.